ನನ್ನ ಮೇನ್ ರೀಸನ್ ಯಾಕೆ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅಂದರೆ ಏನು ಡಿಫ್ರೆನ್ಸ್ ಆವ್ರೇಜ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಇಷ್ಟು ಮೇಕಪ್ ಬೇಕಿತ್ತು. ಇದೊಂದು ಚಾಕ್ಲೇಟ್ ಬೆಸ್ಟ್ ಒನ್ ವಿಚ್ ಐ ಹ್ಯಾವ್ ಗಾಟ್ ಅಂಡ್ ಆಲ್ಮೋಸ್ಟ್ 4000 ಮೀಟ್ ಮಾಡಿಸ್ತೀನಿ ತೋರ್ಸೋಕ್ಕಾಗಲಿಲ್ಲ. ಸೊ ನಾವಿಷ್ಟು ಗೈಸ್ ಗುಡ್ ಆಫ್ಟರ್ನೂನ್, ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಅಲ್ಲ, ನಾನು ಸ್ನಾನ ಮಾಡಿ ಎಲ್ಲ ಬರೆಸ್ಲಿ ಆಫ್ಟರ್ನೂನ್ ಇವಾಗ 12 ಗಂಟೆ ಆಗ್ತಿದೆ. ಸೊ ಹ್ಯಾಪಿ ಬೋಗಿ ಟು ಆಲ್ ಆಫ್ ಯು, ನಾಟ್ ಎವ್ರಿ ಒನ್, ಆಲ್ ಆಫ್ ಯು. ಸೊ ಗೈಸ್ ನಾನು ತಲೆ ಸ್ನಾನ ಮಾಡಿ ಇವಾಗ ತಾನೇ ತಲೆ ಬಿಚ್ಚಿದೆ. ಆ್ಯಂಡ್ ನಿನ್ನೆ ಅಂತೂ ನನಗೆ ಫುಲ್ ಸುಸ್ತಾಗೋಯ್ತು. ನಿನ್ನೆ ಮೆಹಂದಿ ಹಚ್ಕೊಂಡೆ. ಸೊ ಮೆಹಂದಿ ನೆನ್ನೆ ಕಲರ್ ಹಿಂಗೆ ಬಂತು. ಹಾಗೆ ಬ್ರೇಸ್ಲೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾವು ಡಾರ್ಕಾಗಿ ಬಂದಿಲ್ಲ. ನಿಮಗೆ ಸ್ನಾನ ಮಾಡಿದ್ದೀನಿ. ಯಾಕೆ 20 ಸರಿ ಹೇಳ್ತೀವಿ ನನಗೆ ಗೊತ್ತಿಲ್ಲ. ಓಕೆ, ನಾನು ನಿನ್ನೆ ನಿಮಗೆ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಹೇಳಿದ್ದೆ. ಅದನ್ನು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮಾಡ್ತೀನಿ. ನಾನು ವ್ಲಾಗ್ ಮಾಡೋಕ್ಕೆ ಮರ್ತೋಗಿದ್ದೆ ಬೆಳಗ್ಗೆಯಿಂದ. ಬೆಳಗ್ಗೆ ಮತ್ತೆ ಎದ್ದು ಈ ಕೈಗೆ ಮೆಹಂದಿ ಹಾಕ್ಕೊಂಡೆ, ಚೆನ್ನಾಗೇ ಬಂದಿಲ್ಲ. ಸೊ ದ್ಯಾಟ್ ಈಸ್ ವೈ. ಆ್ಯಂಡ್ ಆ್ಯಕ್ಚುಲಿ ನಾನು ಈ ಸೀರೆ ಉಟ್ಕೊಳ್ಳೋಣ ಅಂತಿದ್ದೆ, ಬಟ್ ಯಾವುದೋ ಒಂದು ರೀಸನ್ಗೆ ಉಟ್ಕೊಳಕ್ಕಾಗಿಲ್ಲ. ಸೊ ನಾನು ಜಾಸ್ತಿ ಸೋ ಅಂತ ಯೂಸ್ ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ ಯಾಕಂತ. ನಾನು ಆ್ಯಕ್ಚುಲಿ ಮೇಕಪ್ ಮಾಡಬೇಕು. ನಾನು ಮೇಕಪ್ ಏನೂ ಮಾಡಲ್ಲ, ಜಸ್ಟ್ ಐಲೈನರ್ ಆಮೇಲೆ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ತುಂಬ ಬೋರಿಂಗ್ ಅನಿಸುತ್ತೆ ಹಬ್ಬದ ದಿವಸನೂ, ನನಗೆ ಯಾಕೋ ಗೊತ್ತಿಲ್ಲ. ನಾನು ಕೂಲು ಬಿಚ್ಚಿದ್ದೀನಿ, ಸರಿಯಾಗಿ ಬಿಚ್ಚಿಲ್ಲ, ಅಷ್ಟು ಮರ್ತೋಗಿದ್ದೆ. ಅಷ್ಟು ಅರ್ಜೆಂಟಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ಮರ್ತೋಗಿದ್ದೆ. ಸೊ ಆದಷ್ಟು ನಾನು ವ್ಲಾಗ್ಸ್ ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇಟ್ಸ್ ಲೈಕ್ ಫ್ಲವರ್. ನಾನು ನೆನ್ನೆ ಬಿಗ್ ಬಾಸ್ ನೋಡ್ತಿದ್ದೆ. ಬಿಗ್ ಬಾಸ್ ಆ್ಯಕ್ಚುಲಿ ಎಲ್ಲರೂ ಗಿಲ್ಲಿಗೆ ಓಟ್ ಮಾಡ್ತವ್ರೆ. ಸೊ ನೋಡೋಣ ಏನಾಗುತ್ತೆ ರಿಸಲ್ಟ್ಸ್ ಅಂತ. ನಾವು ಗಿಲ್ಲಿಗೆ ಓಟ್ ಹಾಕಿದ್ದೀರಿ. ಸೊ ಗೈಸ್, ಮೇಲೆ ತಲೆ ಒಣಗ್ಸೋಣ ಅಂತ ಬಂದೆ. ಎಷ್ಟು ಬಿಸಿಲು ಅಂದರೆ ಯಪ್ಪ. ನಮಗೆ ಕಾಲೇಜಲ್ಲಿ 1 ವಾರ ಆಲ್ಮೋಸ್ಟ್ ಹಾಲಿಡೇ ಕೊಟ್ಬಿಟ್ಟಿದ್ದಾರೆ. ಬಟ್ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಮನೆಯಲ್ಲಿ ಬೋರ್ ಆಗುತ್ತೆ. ಸೊ ಗೈಸ್, ಆ್ಯಕ್ಚುಲಿ ನನಗೂ ಕ್ಲಾರಿಟಿ ಇಲ್ಲ. ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ, ನಾಳೆನ ಗೊತ್ತಿಲ್ಲ. ಬಟ್ ನಾವಂತೂ 2 ದಿವಸನೂ ಮಾಡ್ತಿದ್ದೀರಿ. ನನ್ನ ಕೂಲು ಒಣಗ್ತಾ ಒಳ್ಳೆ ಗೂಬೆ ಥರ ಇದೆ. ಗೈಸ್, ನಾನಿವಾಗ ಮೇಕಪ್ ಮಾಡ್ತಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್ ಮೈ ಬ್ಯಾಕ್ಗ್ರೌಂಡ್ಸ್. ಸೊ ನಾನು ಹಚ್ಚೋದು ವಿಕೋ ಟರ್ಮರಿಕ್ ಆಯುರ್ವೇದಿಕ್ ಕ್ರೀಮ್ ಆ್ಯಂಡ್ ಸ್ಪಿನ್ಸ್ BB ಕ್ರೀಮ್. ಇದು ಎರಡನ್ನ ಇದನ್ನು ಚೂರೇ ಹಾಕೋದು, ಜಾಸ್ತಿ ಹಾಕೋಲ್ಲ. ಪಿಂಚ್. ನನ್ನ ಮೇನ್ ರೀಸನ್ ಯಾಕೆ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅಂದರೆ ನನ್ನ ಔಟ್ಫಿಟ್ ಡೈಲಿ ಈ ಥರ. ಆ್ಯಕ್ಚುಲಿ ಇದೇ ಸಿಂಪಲ್ ಔಟ್ಫಿಟ್. ನನ್ನ ಈ ಥರ ಹಾಕೋದೇ ಇಲ್ಲ ಔಟ್ಫಿಟ್ಗಳು. ಸೊ ಅದಕ್ಕೆ ವ್ಲಾಗ್ಸ್ ಶುರು. ಅಂದರೆ ನಾನು ಹಾಕೋ ಡ್ರೆಸ್ಸು ವ್ಲಾಗ್ಸ್ಗೆ ಕಂಫರ್ಟಬಲ್ ಇರಲ್ಲ. ಏನಿಲ್ಲ, ಸುಮ್ಮನೆ ಜಸ್ಟ್ ಏನು ಡಿಫ್ರೆನ್ಸ್ ಕಾಣಿಸ್ತದೆ ನನಗಂತೂ ಏನೂ ಕಾಣಿಸಲ್ಲ. ಆವ್ರೇಜ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಇಷ್ಟು ಮೇಕಪ್ ಬೇಕಿತ್ತ ಅನ್ಸುತ್ತೆ. ಐಲೈನರ್, ಡ್ಯಾಸ್ಲರ್ ಐಲೈನರ್, ನಥಿಂಗ್ ಸ್ಪೆಷಲ್ ಗೈಸ್. ಐ ಆಮ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಜಸ್ಟ್ ವಿತ್ ಬಿಗ್ ಡ್ರೀಮ್ಸ್. ಕಾಣಿಸ್ತಿದೆಯಾ ನಿಮ್ಗೆ ಐಲೈನರ್ ಹಚ್ಚಿರೋದು? ನಾನು ಇವತ್ತು ವ್ಲಾಗ್ ಮಾಡ್ತಿರೋಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಚೂರು ಡಾರ್ಕ್ ಐಲೈನರ್ ಹಚ್ಚೋಣ. ನೆಕ್ಸ್ಟ್ how's the look guys? वारे मेरी लड़की. ನಾನು ನೋಸ್ ರಿಂಗ್ಸ್ ಆರ್ಡರ್ ಮಾಡಿದ್ದೆ. So guys, let's start unboxing. I'm so happy. ಓಕೆ, ಇವಾಗ ನಾನು ಆಲ್ರೆಡಿ ನಿನ್ನೆ ಕೆಲವೊಂದು ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತು ಮಿಕ್ಕಿರೋದನ್ನು ತೋರಿಸೋಣ.
ನಿಮಗೆ ತೋರಿಸ್ತೀನಿ. ಇದನ್ನು ನನಗೆ ತೋರಿಸಿದ್ದೆ. ಸೊ ಇದು ಹೇರ್ ಪೆನ್ ಲವ್ ಅಂತ ಇದೆ ಹೇರ್ ಪೆನ್, ಬಟ್ ನಾನು ಯಾವತ್ತೂ ಹಾಕಿಲ್ಲ ಹೇರ್ ಪೆನ್ನ. ಆಲ್ಮೋಸ್ಟ್ 1 ಮಂತ್ ಆಯಿತು ಇದನ್ನು ತೊಗೊಬಂದಿದೆ. ಇಟ್ಸ್ ಫ್ರಮ್ ಬೋಬಲ್ ಬಾರ್ಡ್ ಕಂಪ್ನಿ. ಬೋಬಲ್ ಬಾರ್ಡ್ ಇದೊಂದು ಚಾಕ್ಲೇಟ್, ಸಾರಿ ಬಿಸ್ಕೆಟ್. ಐ ಈಟ್ ಇಟ್ ಆ್ಯಂಡ್ ಇಟ್ ವಾಸ್ ಸೋ ನೈಸ್. ನೆಕ್ಸ್ಟ್ ಬಂದು ನೈಲ್ ಪಾಲಿಶ್ ಶೈನ್. ಇದು ತುಂಬ ಶೈನಿ ನೈಲ್ ಪಾಲಿಶ್. ನಿಮಗೆ ಹಾಕಿ ತೋರಿಸ್ತೀನಿ. ವಿಡಿಯೋ ಥರನೇ ಇದೆ. ಏನು ತೋರಿಸ whatever it is, this is a nice nail polish. Let's go to the next one. So next ಬಂದು it's rubber bands, 3 color. ಒಂದು ಈ ಕಲರ್, ಆಮೇಲೆ ಇನ್ನೊಂದು ಬಂದು this and one is this. and ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಸ್ಟ್ರೆಚ್ ಆಗುತ್ತೆ. ಈ 3 ರಬ್ಬರ್ ಬ್ಯಾಂಡ್ಸ್ ಇತ್ತು. the last but not the least, the best one which I have gotten this year. I liked it very very much. Okay, ಅದು ಬಂದು ಇದು. This is almost 4,000 guys, and it's made in France. Rainbow the box. ಇದು ಬಂದು ಸೊ ಮುಂದೆ ಇದೆ ಅಷ್ಟು ಚೆನ್ನಾಗಿ ಕ್ಯೂಟಾಗಿ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಲ್ಲ ಬೇಡ ಅಂತಿದ್ದೀನಿ. ಅಷ್ಟು ಎಕ್ಸ್ಪೆನ್ಸಿವ್, ಅಷ್ಟು ಕ್ಯೂಟ್ ಆಗಿದೆ. ದಿಸ್ ಇಸ್ ವೇಗನ್ ಪೊಯೆಟಿಕ್ ಬ್ಯೂಟಿ. ದಿಸ್ ಇಸ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್. ಯು open this. So ಇದು gold plated ಓಕೆ ನೈಸ್. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪಿಂಕ್ ಪರ್ಪಲ್, ದಿಸ್ ಇಸ್ ಡಾರ್ಕ್ ಪಿಂಕ್, ಪರ್ಪಲ್, ಲೈಟ್ ಪಿಂಕ್, ಗ್ರೀನ್ ಆ್ಯಂಡ್ ಆರೆಂಜ್. ಫಸ್ಟು ಆರೆಂಜ್ ನೋಡೋಣ ಹೆಂಗೆ. ಇದನ್ನು ತೆಗೆದ ತಕ್ಷಣ ನೋಡಿ, ವಾವ್, ಸಚ್ ಎಸ್ಥೆಟಿಕ್ ಒನ್. ಕ್ಲೇ ಸ್ಮೆಲ್ ಬರ್ತಿದೆ. ಗ್ರೀನ್ ಒನ್, ಏನು ಅಷ್ಟೊಂದು ಸ್ಟ್ರಾಬೆರಿ somewhat. So next is purple. ಇಲ್ಲಿ ಅಷ್ಟೊಂದು ನನಗೆ ಲಾಸ್ಟ್ ಒಂದು ಪಿಂಕ್, ಡಾರ್ಕ್ ಪಿಂಕ್, ಇದನ್ನ ಸಕ್ಕತ್ತಾಗಿದೆ. ಓಕೆ, ಸೊ ಇಷ್ಟಾಗಿತ್ತು ನನ್ನ ಗಿಫ್ಟ್ಸ್. ಮೀಟ್ ಮಾಡಿಸ್ತೀನಿ. ಅದು ಯಾರು ಅಲ್ಲ, ಮೀಟ್ ಮಾಡಿಸೋದು. ಹಾಯ್ ಮಾಡು. ಹಾಯ್ ಗಾಯ್ಸ್. ಸೊ ನಾವಿಬ್ಬರು ಹಬ್ಬ ಇಲ್ಲ ನಮಗೆ. ಸೊ ನಂದು ಈ ನೆಲ್ ಪಾಲಿಶ್ ಅಂತಿದ್ದೀನಿ. ಈ ಲಿವಾಬ್ನ ಅವಳು ಟ್ರೈ ಮಾಡ್ತಾಳೆ, ಬನ್ನಿ ಅವಳು ರಿವ್ಯೂ ನೋಡೋಣ. ಓಕೆ, ನಾನು ಇವಾಗ ನಾನು ಮುಂಚೆ ಟ್ರೈ ಮಾಡಿದ್ದು ಬಬಲ್ ಗಮ್ ಫ್ಲೇವರ್. ಸೊ ನಾನು ಇವತ್ತು ಜಡೆ ಹಾಕ್ಕೊಂಡೆ, ಅದಕ್ಕೆ ಚೂರು ಚೆನ್ನಾಗಿ ಕಾಣಿಸ್ತಿಲ್ಲ. ನೆನ್ನೆ ಎಷ್ಟು ಚೆನ್ನಾಗಿತ್ತು. ಇದೇನು ಫ್ರೇಗ್ರೆನ್ಸ್ ಇಲ್ಲ, ಚೆನ್ನಾಗಿದೆ. ಅದೇನು ಅಷ್ಟಿಲ್ಲ ನೋಡಿ. ಎಷ್ಟು ಹಾಕ್ಕೊಂತೀನಿ, ಏನು ಅನಿಸ್ತಿಲ್ಲ ಲಿಪ್ ಬಾಮ್ ಮಾಡ್ದಂಗೆ. ನರಿಶ್ಮೆಂಟ್ ಸ್ಲೈಟ್ ಆಗಿದೆ ಅಷ್ಟೇ, అంటే ತೋರ್ಸೋಕ್ಕಾಗಲಿಲ್ಲ. ಸೊ ನಾವು ಇಷ್ಟೆಲ್ಲ ಮಾಡಿದ್ರಿ. ಸೊ ಗೆಣಸು, ಆಮೇಲೆ ಅವರೆಕಾಯಿ, ಆಮೇಲೆ ಗ್ರೌಂಡ್ ನಟ್. ಸಂಕ್ರಾಂತಿಗೆ ಏನೇನು ಬೇಕೋ ಅದು.
ಹಾಂ, ಸೊ ನಾನು ನಮ್ಮ ಮನೇಲಿ ಮಾಡಿರೋದು ನೆನ್ನೆ ತೋರ್ಸೋಕ್ಕಾಗಿಲ್ಲ. ಸೊ ಇವತ್ತು ಕೆಳಗಡೆ ಒಂದು ಮಾಡಿ ಕೊಟ್ಟಿದ್ರು. ಸೊ ಅದನ್ನು ನಾವು ಇವಾಗ ಸವಿಯೋಣ. ಸೊ ಗೈಸ್, ನಾನು ಇವಾಗ ತಾನೇ ತಿಂದೆ, ಅವಳು ತಿಂದಳು, ನಾವು ಸ್ವಲ್ಪ ಮಾತಾಡ್ಕೊಂಡಿದ್ರಿ. ಸೊ ಇವಾಗ ನಾನೊಂದು ಸರ್ಪ್ರೈಸ್ ಇದೆ, ಅದನ್ನು ನಿಮ್ಮದು ಎಂಟರ್ಟೈನ್ಮೆಂಟ್ ಕೊಡೋಣ ಅಂದರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅದನ್ನು ಸೊ ಗೈಸ್, ಸಾಯಂಕಾಲ ಆಗ್ತಾ ಬಂತು, ನನಗಂತೂ ತುಂಬ ಬೋರ್ ಆಗ್ತಿದೆ. ಡ್ರಾಯಿಂಗ್ ಮಾಡೋಣ ಅಂದರೆ ಕೂಡ ಡ್ರಾಯಿಂಗ್ ಮೂಡಿಲ್ಲ. ನಾನು ವ್ಲಾಗ್ ಮಾಡಿ ಮಲ್ಕೊಂಡಿದ್ದೆ. ಆಮೇಲೆ ತೃಪ್ತಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಅದಾದಮೇಲೆ ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಇವಾಗ ವ್ಲಾಗ್ ಮಾಡ್ತಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಬೋರ್ ಆಗ್ತಿದೆ ನನಗೆ. ಅದಕ್ಕೆ